ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು FK ಮ್ಯಾಥ್ಸ್ ಕ್ಲಾಸಸ್. ಇವತ್ತಿನ ಕ್ಲಾಸಲ್ಲಿ ನಾವು ಅಗ್ನಿವೀರ ಎಕ್ಸಾಮ್ದ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋಣ. ಅದೇ ರೀತಿ ಫಸ್ಟ್ ಅಗ್ನಿವೀರ ಎಕ್ಸಾಮ್ ಪ್ಯಾಟರ್ನ್ ನೋಡೋಣ. ಅಂದರೆ 2026ದ ಅಗ್ನಿವೀರ ಎಕ್ಸಾಮ್ದು ಫಸ್ಟ್ ಸಬ್ಜೆಕ್ಟ್ ಯಾವ್ಯಾವ ಇರ್ತಾವೆ ಅಂದರೆ ಜನರಲ್ ನಾಲೆಜು, ಅದೇ ರೀತಿ ಜನರಲ್ ಸೈನ್ಸು, ಮ್ಯಾಥ್ಸು, ರೀಸನಿಂಗು ಕ್ವಶನ್ಸ್ ಇರ್ತಾವೆ. ಅದೇ ರೀತಿ ಮ್ಯಾಥ್ಸು ರೀಸನಿಂಗ್ ಕೂಡಿಸಿ ಎಷ್ಟು ಕ್ವಶನ್ಸ್ ಬರ್ತಾವೆ ನಮಗೆ ಎಕ್ಸಾಮ್ ಒಳಗೆ 20 ಕ್ವಶನ್ಸ್ ಬರ್ತಾವ. ನಿಮ್ಗೋಸ್ಕರನ ಪ್ರಿವಿಯಸ್ ಇಯರ್ ಕ್ವಶನ್ಸ್ ರಿಲೇಟೆಡ್ ಕ್ವಶನ್ಸ್ ನಾವು ಇವತ್ತಿನ ಕ್ಲಾಸ್ದಾಗ ಡಿಸ್ಕಷನ್ ಮಾಡೋಣ. ಅದೇ ರೀತಿ ನಾವು ಯಾವ ಕಾನ್ಸೆಪ್ಟ್ ಮೇಲೆ ಏನು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಲ್ಲ ಇದೇ ಕಾನ್ಸೆಪ್ಟ್ ಮೇಲೆ ಆಲ್ಮೋಸ್ಟ್ ಎಕ್ಸಾಮ್ದಾಗ ಕ್ವಶನ್ಸ್ ಕೇಳ್ತಾರ. ಈ ಕಾನ್ಸೆಪ್ಟ್ನ ನಾವು ಸ್ಟಡಿ ಮಾಡೋಣ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಏನಾದ್ರು ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿರಿ, ಅದೇ ರೀತಿ ಶೇರ್ ಮಾಡಿರಿ. ಇವಾಗ ಬನ್ರಿ ಫಸ್ಟ್ ಕ್ವಶನ್ ನೋಡೋಣ. ಫಸ್ಟ್ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ. ಫಸ್ಟ್ 20 ಜನರು 10 ದಿನಗಳು ಕೆಲಸ ಮಾಡಿ 71,800 ಸಂಪಾದಿಸುತ್ತಾರ. ಅದೇ ರೀತಿ 26 ಜನರು ಮತ್ತು 17 ದಿನ ಕೆಲಸ ಮಾಡಿ ಎಷ್ಟು ಹಣ ಸಂಪಾದಿಸ್ತಾರ ಅಂತ ಕ್ವಶನ್ ಕೇಳಿದಾರ. ಅದೇ ರೀತಿ ಒಂದ್ಸಲ ಇಂಗ್ಲಿಷ್ನಲ್ಲಿ ನೋಡ್ರಿ. ಇಫ್ 20 men working for 10 days earn 71,800, how much will 26 men earn in 17 days ಅಂತ ಕೇಳಿದಾರ. ನಮ್ಗೆ ಏನು ಕೇಳಿದಾರ, 20 ಜನ ಇರ್ತಾರ, 20 ಜನ ಕೂಡಿ ಏನು ಮಾಡ್ತಾರ ಫಸ್ಟ್ ನೋಡ್ರಿ. 20 ಜನ 10 ದಿನ ಕೆಲಸ ಮಾಡಿ ಎಷ್ಟು ಅರ್ನ್ ಮಾಡ್ತಾರ ಅಂದ್ರೆ ಎಷ್ಟು ಸಂಪಾದಿಸ್ತಾರಂದ್ರೆ ಅವರು 71,000 ಅಂದ್ರೆ 71,800 ಸಂಪಾದಿಸ್ತಾರ. ಅದೇ ರೀತಿ ನಮ್ಗೆ ಏನು ಕ್ವಶನ್ ಕೇಳಿದಾರ ಅವರು 26 ಅಂದ್ರೆ 26 ಜನ ಮತ್ತು 17 ದಿನ ವರ್ಕ್ ಮಾಡ್ತಾರ, ಅವ್ರು ಎಷ್ಟು ಸಂಪಾದಿಸ್ತಾರ ಅಂತ ಕ್ವಶನ್ ಕೇಳಿದಾರ. ಅಂದ್ರೆ ಎಕ್ಸ್ ಅಂತ ತಗೋರಿ. ಇವಾಗ ನೋಡ್ರಿ ನಮ್ದು ಎಕ್ಸ್ ಈಕ್ವಲ್ ಟು ಏನಾಗ್ತದ, ಎಕ್ಸ್ ಈಕ್ವಲ್ ಟು 71,800 ಅಂದರೆ 71,800 ಇಂಟು ಇದು ಈ ಕಡೆ ಹೋದರೆ ಇಂಟು ಆಗ್ತದ 26 ಇಂಟು 17 ಡಿವೈಡೆಡ್ ಬೈ 20 ಇಂಟು 10. ಇವಾಗ ನೋಡ್ರಿ ಇವೆರಡು ಜೀರೋ, ಈ ಜೀರೋ ಕ್ಯಾನ್ಸಲ್, 2 ಒಂದ್ಲೆ 2 ಮೂರ್ಲೆ ಆಯ್ತಾ. ಇವಾಗ ಏನದ 71,800 ಇಂಟು 13 ಇಂಟು 17 ಅದ. ಇವಾಗ 13 ಇಂಟು 17 ಯಾವ ರೀತಿ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ನೋಡ್ರಿ. ಒಂದು ನಿಮ್ಗೆ 13 ಅಂದರೆ 13ನೇ ಮಗಿ ಬರ್ತಿರ್ಬೇಕು ಒಂದು, ಇಲ್ಲ ಅಂದರೆ ಇವಾಗ ನೋಡ್ರಿ 13 ಎಷ್ಟು, 13 ಎಷ್ಟು ಸ್ಕ್ವೇರ್ ಎಷ್ಟು, 13 ಸ್ಕ್ವೇರು 169. ಅದೇ ರೀತಿ ಇನ್ನು ಎಷ್ಟು ಸಲ 13 4 ಎಷ್ಟು, ಇನ್ನು 4 ಸಲ ಗುಣಿಸ್ಬೇಕು. ಇವಾಗ 13 4 ಎಷ್ಟು 52. ಆ್ಯಡ್ ಮಾಡಿರಿ ಎಷ್ಟಾಗ್ತದ, 9 2 11 6 6 6 5 11 1 12, ಇದು 1 1 2 221 ಆಯ್ತು. ಈ 221 ಇಂಟು 78 ಮಾಡಬೇಕು. ಇವಾಗ ಯಾವ ರೀತಿ ಮಾಡ್ಬೇಕಂದ್ರೆ ಇವಾಗ ನೋಡ್ರಿ ಇದು ಯಾವ ಥರ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಂದ್ರೆ 71,800 ಇಂಟು 221 ಅದ. ಹಾಂ, ಫಸ್ಟ್ ಇವೆರಡನ್ನು ಮಲ್ಟಿಪ್ಲಿಕೇಶನ್ ಮಾಡಿರಿ. 8 1 8, 8 1 8 ಆಯ್ತಾ. ಅದೇ ರೀತಿ ಇದು ಎಷ್ಟಾಗ್ತದ, 1 1 ಫಸ್ಟ್, ಆಮೇಲೆ ಇದನ್ನು ಮಲ್ಟಿಪ್ಲಿಕೇಶನ್, ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿರಿ. 1 1 1, 8 2 16, 16 1 ಎಷ್ಟಾಗ್ತದೆ 17 ಆಯಿತು, ಒಂದು ಕ್ಯಾರಿ ಉಳಿತು. ಅದೇ ರೀತಿ ನೆಕ್ಸ್ಟ್ ಏನು ಮಾಡಬೇಕು, ಇದು 7 8 8 2 ಆಮೇಲೆ 1 1 ಮಲ್ಟಿಪ್ಲಿಕೇಶನ್ ಮಾಡಬೇಕು. 7 1 7, ಅದೇ ರೀತಿ 8 2 16 ಅಂದರೆ 16, ಅದೇ ರೀತಿ 1 2 2 ಎಷ್ಟಾಗ್ತದೆ ಇದು 1 7 8 8 2 10 6 16, ಆಮೇಲೆ ಇದು 1 1 2 26 ಆಗ್ತದೆ. 6 2 ಕ್ಯಾರಿ ಉಳಿತದೆ. ಅದೇ ರೀತಿ ಇವಾಗ 7 2 1 2 ಮಲ್ಟಿಪ್ಲಿಕೇಶನ್ ಮಾಡಿ. 7 2 14, 2 1 2, 14 2 16 2 18 18 ಆಗ್ತದೆ. ಆಮೇಲೆ ಇದನ್ನ ಇಂಟು ಮಾಡಿ. 7 2 ಎಷ್ಟಾಗ್ತದೆ 14, 14 1 15. ಎಷ್ಟು ಬರ್ತದೆ ಆನ್ಸರು
ಟೋಟಲ್ ಆನ್ಸರ್ ಎಷ್ಟು ಸಂಪಾದಿಸ್ತಾರ ಅವರು 26 ಜನ ಕೂಡಿ 17 ದಿನ ವರ್ಕ್ ಮಾಡಿದಾಗ ಎಷ್ಟಾಗ್ತದ ಅಂದ್ರೆ 678 ಅಂದ್ರೆ 1,58,678 ಆನ್ಸರ್ ಎ. ಅದೇ ರೀತಿ ಇವಾಗ ಸೆಕೆಂಡ್ ಕ್ವಶನ್ ಸಾಲ್ವ್ ಮಾಡೋಣ ಬನ್ನಿ. ಸೆಕೆಂಡ್ ಕ್ವಶನ್ ಏನಂದ್ರೆ ನೋಡ್ರಿ, ಅ ಪ್ರೆಸೆಂಟ್ ಅಂದ್ರೆ ಫಸ್ಟ್ ಇಂಗ್ಲಿಷ್ ಓದ್ರಿ ನೋಡಿ ಏನದ. ದ ಪ್ರೆಸೆಂಟ್ ಪಾಪ್ಯುಲೇಷನ್ ಆಫ್ ಎ ಪೀಪಲ್ ಈಸ್ 17,000. If the population increases by 25% in the next year, ಈ ಇಯರ್ ಎಷ್ಟದ 17,000 ಪಾಪ್ಯುಲೇಷನ್ ಅದ. ನೆಕ್ಸ್ಟ್ ಏನಾಗ್ತದ, ನೆಕ್ಸ್ಟ್ ಇಯರ್ ಅನ್ಕೊಡ್ಗೆ 25% ಇನ್ಕ್ರೀಸ್ ಆಗ್ತದ ಪಾಪ್ಯುಲೇಷನ್. ಅವಾಗ ನಮ್ಗೆ ಏನ್ ಕೇಳಿದಾರ, ವಾಟ್ ವಿಲ್ ಬಿ ದಿ ಪಾಪ್ಯುಲೇಷನ್ ಎಟ್ ದಿ ಎಂಡ್ ಆಫ್ ದಿ ಇಯರ್. ನೆಕ್ಸ್ಟ್ ಇಯರ್ ಒಳಗ ಎಷ್ಟು ಆಗ್ತದ ಪಾಪ್ಯುಲೇಷನ್ ಎಂಡ್ ಅಂದ್ರೆ ವರ್ಷದ ಕೊನೆಯಲ್ಲಿ ಅಂತ ಕೇಳಿದಾರ. ಅವದೇ ಇದೆ ನೋಡಿ ಕನ್ನಡದಲ್ಲಿ ಏನದ. ಒಂದು ಗ್ರಾಮದ ಪ್ರಸ್ತುತ ಜನಸಂಖ್ಯೆ 17,000 ಆಗಿದೆ. ಮುಂದಿನ ವರ್ಷದಲ್ಲಿ ಜನಸಂಖ್ಯೆ 25% ಹೆಚ್ಚಾದರೆ, ಶೇಕಡ ಹೆಚ್ಚಾದರೆ ವರ್ಷದ ಅಂತ್ಯದಲ್ಲಿ ಗ್ರಾಮದ ಜನಸಂಖ್ಯೆ ಎಷ್ಟು ಆಗುತ್ತದೆ ಕಂಡುಹಿಡಿ ಅಂತ ಕೇಳಿದಾರ. ಇವಾಗ ಏನ್ ಕೊಟ್ಟಿದಾರ, ಈ ಇಯರ್ ಎಷ್ಟದ 17,000 ಅಂದ್ರೆ 17,000. ನೆಕ್ಸ್ಟ್ ಇಯರ್ ಎಷ್ಟಾಗ್ತದೆ 25% ಇನ್ಕ್ರೀಸ್ ಅಂದ್ರೆ ಜಾಸ್ತಿ ಆಗ್ತದ ಅಂದ್ರೆ 125 ಡಿವೈಡೆಡ್ ಬೈ 100. ಈ 20 ಕ್ಯಾನ್ಸಲ್. ಅದೇ ರೀತಿ ನೋಡಿ ಎಷ್ಟು 170 ಇಂಟು 125. ಇವನ್ನ ಎರಡು ಮಲ್ಟಿಪ್ಲಿಕೇಶನ್ ಮಾಡೋದು ಆವಾಗಲೇ ಹೇಳಿದೆ. ಹಂಗೆ 170 125 ಯಾವ ರೀತಿ ಅಂದ್ರೆ 0 ಇಂಟು 5 0, 7 ಇಂಟು 5 ಎಷ್ಟಾಗ್ತದೆ 7 5 35. ಇದು ಅಂತಂದ್ರೆ 0 ಅಂದ್ರೆ ಇದು 5 3 ಕ್ಯಾರಿ ಉಳಿತದ. ಅದೇ ರೀತಿ 1 5 0 1 ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಎಷ್ಟಾಗ್ತದ 1 5 5 ಆಗಲೇ ಕ್ಯಾರಿ 3ನ. ಅದೇ ರೀತಿ 1 0 0 ಆಗ್ತದ. ಆಮೇಲೆ 7 2 14 ನೋಡ್ರಿ 14 3 17 17 5 ಎಷ್ಟಾಗ್ತದ 22 2 ಕ್ಯಾರಿ ಉಳಿತದ. ಅದೇ ರೀತಿ ಇವಾಗ 1 2 ಎಷ್ಟಾಗ್ತದ 2 7 1 7 1 7 7 2 9 9 2 11 11 ಅಂದ್ರೆ 1 ಕ್ಯಾರಿ ಉಳಿತದ. ಅದೇ ರೀತಿ 1 1 1 1 1 2 ಎಷ್ಟಾಗ್ತದೆ 21,250. ನಮ್ದು ಆನ್ಸರ್ ಯಾವ್ದಾಗ್ತದ ಎ ಇರ್ತಿ ಕರೆಕ್ಟ್. ನೆಕ್ಸ್ಟ್ ಇದೇ ರೀತಿ ಬನ್ನಿ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಫಸ್ಟ್ ಇಂಗ್ಲಿಷ್ ಹೋಗೋಣ. ವಾಟ್ ಈಸ್ ದಿ ಮೇಜರ್ ಆಫ್ ಈಚ್ ಇಂಟೀರಿಯರ್ ಆಂಗಲ್ ಇನ್ ಆನ್ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಅದೇ ರೀತಿ ಕನ್ನಡದಲ್ಲಿ ಸಮಭುಜ ತ್ರಿಭುಜದ ಪ್ರತಿಯೊಂದು ಒಳಕೋಣದ ಅಳತೆ ಎಷ್ಟು ಅಂತ ಕೇಳಿದಾರ. ನಮ್ಗೆ ಗೊತ್ತದ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದ್ರೆ 3 ಸೈಡ್ ಏನಿರ್ತದ ಈಕ್ವಲ್ ಇರ್ತಾವ, ಮತ್ತೆ ಇಂಟೀರಿಯರ್ ಆಂಗಲ್ ಏನಿರ್ತಾವ ಈಕ್ವಲ್ ಟು ಎಷ್ಟಿರ್ತದ 180 ಡಿಗ್ರಿ ಇರ್ತದ. ಅದಕ್ಕೆ ಒಳಕೋಣದ ಅಳತೆ ಎಷ್ಟು ಅಂತ ಕೇಳಿದಾರ, ಡಿಗ್ರಿ ಕೇಳಿದಾರ. ಇವಾಗ ಡಿವೈಡೆಡ್ ಬೈ 3 ಈಕ್ವಲ್ ಇರ್ತಾವಂದ್ರ ಇದು 3a ಈಕ್ವಲ್ ಟು 180. ಅದೇ ರೀತಿ ನಮ್ದು ಆಂಗಲ್ ಅಂದ್ರೆ ಎ ಈಕ್ವಲ್ ಟು 180 ಡಿವೈಡೆಡ್ ಬೈ 3 ಎಷ್ಟಾಗ್ತದ 3 1 3 ಎಷ್ಟಾಗ್ತದ 180 ಆಗ್ತದ. ಅಂದ್ರೆ ಎಷ್ಟಾಗ್ತದೆ ಆಂಗಲ್ 60 ಡಿಗ್ರಿ ಆಗ್ತದ. ಅದೇ ರೀತಿ ಇವಾಗ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ. ದ ಏರಿಯಾ ಆಫ್ ದಿ ಟ್ರಯಾಂಗಲ್ ಈಸ್ 84 ಸೆಂಟಿಮೀಟರ್ ಸ್ಕ್ವೇರ್. ಅದೇ ರೀತಿ ಅಂಡ್ ಇಟ್ಸ್ ಲೆಂತ್ ಈಸ್ 12 ಸೆಂಟಿಮೀಟರ್ ಲೆಂತ್ ಕೊಟ್ಟಿದ್ದಾರೆ. ಅದೇ ರೀತಿ ಟ್ರಯಾಂಗಲ್ದು ಏರಿಯಾ ಕೊಟ್ಟಿದ್ದಾರೆ. ನಮಗೆ ಏನು ಕಂಡಿಡಿ ಅಂದ್ರೆ ಬ್ರೆತ್ ಕಂಡಿಡಿ ಅಂತ ಹೇಳಿದ್ದಾರೆ. ಅದೇ ರೀತಿ ಒಂದು ಆಯತದ ವಿಸ್ತೀರ್ಣ ಕೊಟ್ಟಾರ. ಒಂದು ಆಯತದ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ, ಏರಿಯಾ ಎಷ್ಟು ಕೊಟ್ಟಿದ್ದಾರೆ 84 ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಅದೇ ರೀತಿ ವಿಸ್ತೀರ್ಣ ಕೊಟ್ಟಿದ್ದಾರೆ. ಅದೇ ರೀತಿ ಲೆಂತ್ ಅಂದ್ರೆ ಉದ್ದ ಕೊಟ್ಟಿದ್ದಾರೆ. ಲೆಂತ್ ಅಂದ್ರೆ ಉದ್ದ ಎಷ್ಟು ಕೊಟ್ಟಿದ್ದಾರೆ 12 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ನಮ್ಗೆ ಏನ್ ಕಂಡಿಡಿ ಅಂತ ಕೇಳಿದಾರ, ಅಗಲ ಅಂದ್ರ ಬ್ರೆತ್ ಅಂದ್ರೆ ಅಗಲ ಕಂಡಿಡಿ ಅಂತ ಕೇಳಿದಾರ. ನಮ್ಗೆ ಗೊತ್ತದ, ನಮ್ಗೆ ಏನೇನ್ ಗೊತ್ತದ, ಏರಿಯಾ ಆಫ್ ದಿ ರೆಕ್ಟಾಂಗಲ್ ಏನಾಗ್ತದ, ಆಯತದ ಏರಿಯಾ ಏನಾಗ್ತದ ಎ ಈಕ್ವಲ್ ಟು ಎಲ್ ಇಂಟು ಬಿ. ಅಂದ್ರ ವಿಸ್ತೀರ್ಣ ಈಕ್ವಲ್ ಟು ಏನಾಗ್ತದ ಉದ್ದ
ಇಂಟು ಅಗಲ. ನಮ್ಗೆ ವಿಸ್ತೀರ್ಣ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ 84 ಅಂದರೆ 84 ಕೊಟ್ಟಿದ್ದಾರೆ. ಉದ್ದ ಎಷ್ಟು ಕೊಟ್ಟಿದ್ದಾರೆ 12 ಕೊಟ್ಟಿದ್ದಾರೆ. ಇಂಟು ಅಗಲ ಕಂಡುಹಿಡಿ ಅಂತಂದಿದ್ದಾರೆ ಎಕ್ಸ್ ಅಂದರೆ 84 ಡಿವೈಡೆಡ್ ಬೈ 12 ಈಕ್ವಲ್ ಟು ಅಗಲ ಅಂದ್ರೆ ಬ್ರೆತ್, ಅಂದರೆ ಇದು ಬ್ರೆತ್. 12 ಒಂದ್ಲೆ 12 ಏಳೆ 84. ಅಗಲ ಎಷ್ಟಾಗ್ತದ ಅಂದರೆ ಅಗಲ ಅಂದ್ರೆ ಬ್ರೆತ್ ಎಷ್ಟಾಗ್ತದ 7 ಸೆಂಟಿಮೀಟರ್. ಆನ್ಸರ್ 7 ಸೆಂಟಿಮೀಟರ್. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಬರ್ರಿ. ಇವಾಗ ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನು ಕೇಳಿದಾರ ಅಂದ್ರೆ ಇಫ್ ಎಕ್ಸ್ ಡಾಟ್ ಅಂದ್ರೆ ರೇಷಿಯೋ ಮೆಥಡ್, ರೇಷಿಯೋ ಕಂಡಿಡಿಯಲ್ಲ, ಫೈಂಡ್ ದಿ ವ್ಯಾಲ್ಯೂ ಆಫ್ ಎಕ್ಸ್ ಕಂಡಿಡಿ ಅಂತ ಕೇಳಿದಾರ. ಅಂದ್ರೆ ಎಕ್ಸ್ ನ ಮೌಲ್ಯ ಕಂಡಿಡಿ ಅಂತ ಕೇಳಿದಾರೆ. ಏನೇನು ಕೊಟ್ಟಿದಾರ ಎಕ್ಸ್ ಡಬಲ್ ಡಾಟ್ 7 ಈಕ್ವಲ್ ಟು 56 ಇಂಟು 40 ಅದ. ಅಂದರೆ ಡಾಟ್ ಅಂದ್ರೆ ನಮ್ಗೆ ಯಾವ ಥರ ಬರ್ಕೋಬೋದು ಎಕ್ಸ್ ಡಿವೈಡೆಡ್ ಬೈ 7 ಈಕ್ವಲ್ ಟು 56 ಡಿವೈಡೆಡ್ ಬೈ 40 ಅಂತ ಕೊಟ್ಟಿದ್ದಾರೆ. ಅಂದರೆ ಕ್ಯಾನ್ಸಲ್ ಮಾಡ್ಬೋದು. 4 ಹತ್ತಲೆ 40, 4 ಒಂದ್ಲೆ 4, 1 ಉಳಿತದೆ 4 4ಲೆ. ಅದೇ ರೀತಿ ಎಕ್ಸ್ ಈಕ್ವಲ್ ಟು ಏನಾಗ್ತದೆ 14 ಅಂದರೆ 14. ಇದು 7 ಈ ಕಡೆ ಹೋದರೆ ಇಂಟು ಒಳಗೆ ಬರ್ತದೆ. ಇಂಟು 7 ಡಿವೈಡೆಡ್ ಬೈ 10. 2 ಏಳೆ 2 ಐದ್ಲೆ ಈಕ್ವಲ್ ಟು 7 ಏಳೆ 49 ಡಿವೈಡೆಡ್ ಬೈ 5. 5 ಒಂದ್ಲೆ 5 9ಲೆ 45. ಮತ್ತೆ ಎಷ್ಟು ಉಳಿತದ 45 4 ಉಳಿತದ ಅಂದರೆ 0.0 ಅಂದರೆ 5 ಎಷ್ಟಲೆ 40 5 ಎಂಟ್ಲೆ 9.8 ಕರೆಕ್ಟ್ ಆನ್ಸರ್. ಅದೇ ರೀತಿ ಇವಾಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಏನು ಕೇಳಿದಾರೆ ಎಕ್ಸ್ಪ್ರೆಸ್ 48% ಆಸ್ ಅ ಸಿಂಪ್ಲಿಫೈಡ್ ಫ್ರಾಕ್ಷನ್ ಕೇಳಿದಾರೆ. ಇದರದ್ದು ಯಾವ ರೀತಿ ಇದಂತ ಸರಳೀಕೃತ ಭಿನ್ನ ರಾಶಿಯಾಗಿ ವ್ಯಕ್ತಪಡಿಸಿ ಅಂತ ಕೇಳಿದಾರೆ. ಅಂದ್ರೆ ನಮಗೆ ಗೊತ್ತದ ಏನದು ಪರ್ಸೆಂಟೇಜ್ ಅಂದ್ರೆ ಮೊದಲು ಗೊತ್ತಿರ್ಬೇಕು. ನಾವು ಪರ್ಸೆಂಟೇಜ್ ವ್ಯಾಲ್ಯೂ ಏನು 1 ಡಿವೈಡೆಡ್ ಬೈ 100 ಅಂದಂಗ. ಇವಾಗ ನಮ್ಗೆ ಏನು ಕೇಳಿ ಅಂದ್ರೆ 48% ಅಂದ್ರೆ ಇಂಟು ಅಂದ್ರೆ 1 ಡಿವೈಡೆಡ್ ಬೈ 100. ಅದೇ ರೀತಿ 2 ಐದ್ಲೆ 10 1 0. ಆಮೇಲೆ 2 ಎರಡ್ಲೆ 2 4ಲೆ. ಆಮೇಲೆ 2 ಎರಡ್ಲೆ 2 ಐದ್ಲೆ 2 ಒಂದ್ಲೆ 2 ಎರಡ್ಲೆ. ಅದೇ ರೀತಿ ಇದೇನು ಬಂತು 12. ಆನ್ಸರ್ ಎಷ್ಟು ಬಂತು 12 ಡಿವೈಡೆಡ್ ಬೈ 25 ಫ್ರಾಕ್ಷನ್. ಆನ್ಸರ್ ಎ ಇಸ್ ದಿ ರೈಟ್ ಆನ್ಸರ್. ಅದೇ ರೀತಿ ಇವಾಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ. ಫೈಂಡ್ ದಿ LCM ಆಫ್ 21 4 28 42. ಅಂದರೆ 21 4 28 ಮತ್ತು 42 ಲಘು ಸಾಮಾನ್ಯ ಗುಣಾಕಾರವನ್ನು ಕಂಡುಹಿಡಿಯಿರಿ. ಅಂದರೆ LCM ಅಂದ್ರೆ ಲಸ ಕಂಡುಹಿಡಿ ಅಂತ ಕೇಳ್ತಾರೆ. ಲಸ ಯಾವ ತಿರುಗಿ ಕಂಡುಹಿಡ್ಬೋದು. ಒಂದು ಇವಾಗ ನೋಡ್ರಿ ಯಾವ್ದಾದ್ರು ಕಂಡುಹಿಡಿ ಅಂದ್ರೆ 21 4 28 42 ದ ಲಸ ಕಂಡುಹಿಡಿ ಅಂದಾರ. ಅಂದ್ರೆ LCM ಕಂಡುಹಿಡಿ ಅಂದಾರ. ನಮ್ಗೆ ಗೊತ್ತದ ಫಸ್ಟ್ 4 28 ಐತಿ. 2ಲೆ ನೋಡ್ರಿ 2 ಎರಡನೇ ಮಗ್ಯಾಗ 21 ಇಲ್ಲ ಅಂದ್ರೆ 21 ಅದೇ ರೀತಿ ಬರ್ಕೋದು. ಆಮೇಲೆ 2 ಎರಡ್ಲೆ 4 2 ಒಂದ್ಲೆ 2 1 4 2 ಎರಡ್ಲೆ 4 2 ಒಂದ್ಲೆ 2 21 ಆಯ್ತು. ಅದೇ ರೀತಿ 2 ಇನ್ನು 2 ಇದು ಎರಡನೇ ಮ್ಯಾಗ 21 ಇಲ್ಲ. ಅದನ್ನ ಯಾವ ರೀತಿ ಅದ ಅದೇ ರೀತಿ ಬರ್ಕೋರಿ. 2 ಒಂದ್ಲೆ 2 2 ಎಷ್ಟಲೆ 14 2 ಏಳೆ. ಅದೇ ರೀತಿ 21 ಅದೇ ರೀತಿ ಬರ್ಕೋರಿ. ಅದೇ ನೆಕ್ಸ್ಟ್ ಏನು ಮಾಡೋದು ಇವಾಗ 7 7 ಮೂರ್ಲೆ 21 1 ಅದೇ ರೀತಿ. ಆಮೇಲೆ 7 ಒಂದ್ಲೆ ಆಮೇಲೆ 3 3 ಒಂದ್ಲೆ 1 1 1. ಇವಾಗ ಇವ್ನ ಇಂಟು ಮಾಡ್ರಿ. 2 ಎರಡ್ಲೆ ಎಷ್ಟು 4 4 ಏಳೆ 28 28 ಮೂರ್ಲೆ 28 ಇಂಟು 3 ನೋಡ್ರಿ. 3 ಎಂಟ್ಲೆ ಎಷ್ಟು 24 3 ಎರಡ್ಲೆ 6 6 2 8 84. ಇದರ ಆನ್ಸರ್ LCM ಎಷ್ಟಾಗ್ತದೆ 21 4 28 42 LCM ಎಷ್ಟಾಗ್ತದೆ. ಬನ್ರಿ ಇವಾಗ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಒಳಗೆ ವಿಡಿಯೋ ನೋಡಕತ್ತಿದ್ರೆ ಅಂದರೆ ಲೈಕ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗಂತೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ನ. ಅದೇ ರೀತಿ ನಿಮ್ಗೆ ಏನಾದ್ರು ಕಾನ್ಸೆಪ್ಟ್ ಅರ್ಥ ಆಗಿರ್ಕಿಲ್ಲ ಅಂದ್ರೆ ಕಮೆಂಟ್ ಮಾಡಿರಿ. ನಾನು ನೆಕ್ಸ್ಟ್ ಕ್ಲಾಸ್ ಒಳಗೆ ಇನ್ನೊಂಚೂರು ಡೀಟೇಲ್ ಆಗಿ ಹೇಳಕ್ಕೆ ಟ್ರೈ ಮಾಡ್ತೀನಿ. ಅದೇ ರೀತಿ ಎಕ್ಸಾಮ್ಗೆ ಹೋಗಿಂತ ಮುಂಚೆ ಒಂದ್ಸಲ ಎಲ್ಲ ಕಾನ್ಸೆಪ್ಟ್ನ
ಸ್ಟಡಿ ಮಾಡ್ಕೊಂಡು ಹೋಗ್ರಿ ಎಲ್ಲ ಫಾರ್ಮುಲಾಸನ್ನು ಎಲ್ಲ ಈಸಿ ಕಾನ್ಸೆಪ್ಟ್ ಅದಾವ. ಒಂದೇ ಅಟೆಂಪ್ಟ್ ಒಳಗೆ ಕ್ಲಿಯರ್ ಮಾಡಕ್ಕೆ ಟ್ರೈ ಮಾಡ್ರಿ. ಎಲ್ಲರೂ ಫುಲ್ ಸ್ಟಡಿ ಮಾಡತ್ತಿರ್ತೀರಿ. ಅದೇ ರೀತಿ ಎಲ್ಲ ಕಾನ್ಸೆಪ್ಟು ಅದೇ ರೀತಿ ಎಲ್ಲ ಫಾರ್ಮುಲಾಸ್ ಒಂದ್ಸಲ ನೋಡ್ಕೊಂಡು ಹೋಗ್ರಿ. ಎಕ್ಸಾಮ್ದಾಗ ಭಾಳ ಇಂಪಾರ್ಟೆಂಟ್ ಆಗ್ತಾವ. ಓಕೆ, ಇವಾಗ ಬನ್ರಿ ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ. ದ ಪ್ರೆಸೆಂಟ್ ಏಜ್ ಆಫ್ ರೇಷಿಯೋ ಆಫ್ ದಿ ಎ ಆ್ಯಂಡ್ ಬಿ. ಪ್ರೆಸೆಂಟ್ ಏಜ್ ದ ರೇಷಿಯೋ ಕೊಟ್ಟಿದ್ದಾರೆ ಎದ ಮತ್ತು ಎ ಮತ್ತು ಬಿ ದ, ಅಂದರೆ ಇಬ್ಬರು ವ್ಯಕ್ತಿಗಳು ಅಂದಂಗೆ. ಎಷ್ಟು ಕೊಟ್ಟಿದ್ದಾರೆ? 5:2 ಕೊಟ್ಟಿದ್ದಾರೆ. ಇಫ್ ಬಿ ಈಸ್ 18 years ಓಲ್ಡ್ ಅಂದ್ರೆ ದೊಡ್ಡವನು 18 ವರ್ಷ ಎಕ್ಕಿಂತ. ವಾಟ್ ಈಸ್ ದಿ ಪ್ರೆಸೆಂಟ್ ಏಜ್ ಆಫ್ ಎ ಅಂತ ಕೇಳಿದಾರೆ. ಏನು ಕೊಟ್ಟಿದ್ದಾರೆ ನೋಡ್ರಿ. ಎ ಮತ್ತು ಬಿ ರವರ ಪ್ರಸ್ತುತ ವಯಸ್ಸಿನ, ಪ್ರಸ್ತುತ ಅಂದ್ರೆ ಪ್ರೆಸೆಂಟ್ ಏಜ್ ಅನುಪಾತ ಕೊಟ್ಟಾರ. ಎಷ್ಟು ಕೊಟ್ಟಾರ? 5:2 ಕೊಟ್ಟಿದ್ದಾರೆ ಆಗಿದೆ. ಬಿ ಯ ವಯಸ್ಸು 18 ವರ್ಷಗಳಾದರೆ, ಬಿಗೆ ಎಷ್ಟು ವರ್ಷ ಆಗ್ಯಾವ? 18 ವರ್ಷ ಆಗೈತಿ. ಅದೇ ರೀತಿ ಎ ದ ಪ್ರಸ್ತುತ ವಯಸ್ಸು ಎಷ್ಟು ಅಂದ್ರೆ ಎ ದ ಪ್ರೆಸೆಂಟ್ ಏಜ್ ಎಷ್ಟ ಅಂತ ಕೇಳಿದಾರೆ. ಗೊತ್ತದ ಏನು ಕೊಟ್ಟಿದ್ದಾರೆ ನಮ್ಗೆ? ಎ ಮತ್ತು ಬಿ ದ ರೇಷೋ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? ಎ 5 ಕೊಟ್ಟಿದ್ದಾರೆ. ಅದೇ ರೀತಿ ಬಿ 2 ಕೊಟ್ಟಿದ್ದಾರೆ. ಬಿ ದ ಎಷ್ಟು ಕೊಟ್ಟಿದ್ದಾರೆ? ಅವ್ರ ಅವ್ಗೆ ಎಷ್ಟು ಏಜ್ ಅಂತ ಹೇಳಿದಾರ? 18 ಏಜ್ ಅಂತಾರ. 2 ಎಷ್ಟಲೇ 18, 2 9 18. ಅದೇ ರೀತಿ 5 9 ಎಷ್ಟಾಗ್ತದ? 45. ಎ ವಯಸ್ಸು ಎಷ್ಟಾಗ್ತದ? 45. ಅದೇ ರೀತಿ ಇವಾಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಇದಂತೆ ಎಲ್ಲರಿಗೂ ಸಾಲ್ವ್ ಮಾಡಕ್ ಬರ್ತದೆ, ಎಲ್ಲರಿಗೂ ಗೊತ್ತಿದೆ. ಬೋಡೋಮಾಸ್ ಯಾವ ತರ? ಫಸ್ಟ್ ಏನ್ ಗೊತ್ತೇ? ಬೋರ್ಡ್ ಮಾಸ್. ಫಸ್ಟ್ ನಾವು ಯಾವುದಕ್ಕೆ ಜಾಸ್ತಿ ಇದನ್ನ ಕೊಡ್ಬೇಕಂದ್ರೆ, ಫಸ್ಟು ಬ್ರಾಕೆಟ್ಸ್ ಇರ್ತಾವಲ್ಲ, ಫಸ್ಟು ಓಪನ್ ಬ್ರಾಕೆಟ್, ಅದು ನೆಕ್ಸ್ಟು ಈ ಥರ ಬಾರ್ ಕೊಟ್ಟಿರ್ತಾರಲ್ಲ ಬಾರ್, ಆಮೇಲೆ ಫ್ಲವರ್ ಬ್ರಾಕೆಟ್, ಲಾಸ್ಟಿಗೆ ಯಾವ್ದು ಬರ್ತದ? ಕ್ಲೋಸ್ ಬ್ರಾಕೆಟ್ ಬರ್ತದ. ಫಸ್ಟು ಈ ಬ್ರಾಕೆಟ್ಗಳು ಇದ್ದಾವನ ನೋಡಬೇಕು ಕ್ವಶನ್ ಒಳಗೆ. ಅದೇ ರೀತಿ ನೆಕ್ಸ್ಟ್ ಆಫ್ ಅಂದರೆ ಓ ಅಂದರೆ ಆಫ್ ಅಂದರೆ ಇಂಟು. ಅದೇ ರೀತಿ ಡಿ ಅಂದರೆ ಡಿವೈಡೆಡ್. ನೆಕ್ಸ್ಟು ಎಮ್ ಅಂದರೆ ಮಲ್ಟಿಪ್ಲಿಕೇಶನ್. ನೆಕ್ಸ್ಟು ಎಮ್ ಅಂದರೆ ಮಲ್ಟಿಪ್ಲಿಕೇಶನ್. ಅದಾದಮೇಲೆ ಎ ಅಂದರೆ ಎಡಿಷನ್ ಅಂದರೆ ಪ್ಲಸ್. ಅದೇ ರೀತಿ ಎಸ್ ಅಂದರೆ ಸಬ್ಸ್ಟ್ರಾಕ್ಷನ್, ಮೈನಸ್. ಫಸ್ಟ್ ಅದ್ರೊಳಗೆ ಬ್ರಾಕೆಟ್ ಅದಾವನ ನೋಡಬೇಕು, ಅವ್ನು ಫಸ್ಟ್ ಸಾಲ್ವ್ ಮಾಡ್ಕೋಬೇಕು. ನೆಕ್ಸ್ಟ್ ಮಾಡಬೇಕು ಆಫ್ ಅಂತ ಹಿಂಗೆ ಏನೋ ಕೊಟ್ಟಿರ್ತಾರೆ ಒಂದೊಂದು ಕ್ವಶನ್ ಒಳಗೆ. ಆವಾಗ ಆಫ್ ಇದ್ದಿದ್ದನ್ನು ಫಸ್ಟ್ ಹಾಕೊಂಡು ಇದನ್ನು ಸಾಲ್ವ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಯಾವ ಇದಕ್ಕೆ ಕೊಡಬೇಕಲ್ಲ ಆ ಥರ ಕೊಡಬೇಕು. ನೆಕ್ಸ್ಟ್ ಇದ್ರೊಳಗೆ ಫಸ್ಟ್ ಏನು ಕೊಟ್ಟಿದ್ದಾರೆ? 12 × 18 - 12 ಅದ. ಫಸ್ಟ್ ನಾವು ಯಾವ್ದನ್ನ ಸಾಲ್ವ್ ಮಾಡ್ಕೋಬೇಕು? ಯಾವಾಗಲೂ ಫಸ್ಟು ಮಲ್ಟಿಪ್ಲಿಕೇಶನ್ ನೋಡ್ರಿ. 12 × 18 ಅದ. 12 × 18 ಅಂದರೆ ಎಷ್ಟಾಗ್ತದ? 12 × 18 ಮಾಡ್ರಿ, ಎಷ್ಟಾಗ್ತದ? 12 ಅಂದರೆ 12 12 ಎಷ್ಟಾಗ್ತದ? ಈಸಿ ಮೆಥಡ್ ಒಳಗೆ ಅಂದರೆ 12 12 ಗೊತ್ತದ. ವರ್ಗಮೂಲ ಎಷ್ಟು? 144. ಅದೇ ರೀತಿ ಎಷ್ಟಾದ? 12 12 ಮೇಲೆ ಎಷ್ಟು? 6 ಉಳಿತು. 12 6 ಎಷ್ಟು? 72 ಅಂದರೆ ಎಷ್ಟಾಗ್ತದ? 4 2 2 6 4 7 11. ಇದು 1 1 216 - 12. ಈ 12 ಮಾಡ್ರೆ ಎಷ್ಟಾಗ್ತದ? 6 2 ಹೋದರೆ 4, 1 1 ಹೋದರೆ 0. ಅದೇ ರೀತಿ 204. ಇನ್ನೊಂದು ಏನು ಹೇಳಬೇಕಂದ್ರೆ, ಇವಾಗ ನೀವು ಇದು ಬೋಡೋ ಮಾರ್ಕ್ಸ್ ಆಗಲಿ ಯಾವುದೋ ಆಗಲಿ ಫಸ್ಟು ಮ್ಯಾಥ್ಸ್ ಸಾಲ್ವ್ ಮಾಡಬೇಕಾದ್ರೆ ನಮ್ಗೆ ಜಾಸ್ತಿ ಏನು ಬರ್ತಾವ? ಎಡಿಷನ್ನು, ಸಬ್ಸ್ಟ್ರಾಕ್ಷನ್ನು, ಪ್ಲಸ್ಸು, ಮೈನಸ್ಸು, ಅದೇ ರೀತಿ ಮಲ್ಟಿಪ್ಲಿಕೇಶನ್ನು, ಡಿವಿಷನ್, ಇವು ಕ್ವಶನ್ಸ್ ಎಲ್ಲ ಬರ್ತಾವೆ. ಅದಕ್ಕೆ ಮಿನಿಮಮ್ ಅಂದರೂ ನಾವು ಫಸ್ಟ್ ಮಗ್ಗಿ ಅಂದರೆ ಮಗ್ಗಿ ಮಲ್ಟಿಪ್ಲಿಕೇಶನ್ಸ್ ಬರಬೇಕು. ಮಗ್ಗಿ ಎಷ್ಟು ಬರಬೇಕು? ಮಿನಿಮಮ್ ಅಂದರೂ 20 ಮಗ್ಗಿ ಬರಬೇಕು. ನಾವು ಮ್ಯಾಥ್ಸ್ ಈಸಿಗೆ ಆಗಬೇಕಂದ್ರೆ, ನಮ್ಮ ಕಾನ್ಸೆಪ್ಟ್ ಎಲ್ಲ ಅರ್ಥ ಆಗಬೇಕಂದ್ರೆ ಮಿನಿಮಮ್ ಅಂದರೂ ಮಗ್ಗಿ ಒಂದು 20. ಅದೇ ರೀತಿ ವರ್ಗಮೂಲ ಒಂದು 30 ಬರಬೇಕು. ಅದೇ ರೀತಿ ಘನಮೂಲ ಅವು ಕ್ಯೂಬ್ ಇರ್ತಾವಲ್ಲ ಅವು ಎಷ್ಟು ಬರಬೇಕಂದ್ರೆ ಒಂದು 10. ಮಿನಿಮಮ್ ಇಷ್ಟು ಬಂದರೆ ಯಾವುದೇ ಎಕ್ಸಾಮ್ ಆಗಲಿ ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತದೆ ನಮ್ಗೆ. ಈ ಕ್ವಶನ್ ನಾವು ಸಾಲ್ವ್ ಮಾಡ್ಬೋದು. ಎಡಿಷನ್ ಆಗಲಿ ಸಬ್ಸ್ಟ್ರಾಕ್ಷನ್ ಆಗಲಿ ಮಾಡಬೇಕಂದ್ರೆ ಜಾಸ್ತಿ ಏನು ಮಲ್ಟಿಪ್ಲಿಕೇಶನ್ ಬರಬೇಕು. ಅದೇ ರೀತಿ ಈ ವರ್ಗಮೂಲ ಅವೇ ಬಂದಿದ್ರೆ ನಮಗೆ ಇಮಿಡಿಯೇಟ್ ಗೊತ್ತಾಗ್ತದೆ ಇದ್ರ ಎಷ್ಟು ವರ್ಗಮೂಲ. ಈಗ 2 ಅಂದರೆ ಅದರದ್ದು ವರ್ಗಮೂಲ ಎಷ್ಟು? 4. ಅದೇ ರೀತಿ 16 ವರ್ಗಮೂಲ ಅಂದರೆ ಎಷ್ಟಾಗ್ತದೆ? 16 ಸ್ಕ್ವೇರ್ 256. 256. ಅದೇ ಇಮಿಡಿಯೇಟ್ಲಿ ಆಗಿ ನಮಗೆ ಬರಬೇಕಂದ್ರೆ ನಾವು ಒಂದು ಸ್ವಲ್ಪ ಸ್ಟಡಿ ಮಾಡಬೇಕು. ಅದೇ ರೀತಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಒಳಗೆ ವಿಡಿಯೋ ನೋಡತ್ತಿದ್ರಿ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸಿಗಂತೂ ಶೇರ್ ಮಾಡಿರಿ.
ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಅಂದರೆ ಕಮೆಂಟ್ ಮಾಡಿರಿ, ನಾನು ನೆಕ್ಸ್ಟ್ ಕ್ಲಾಸ್ ಒಳಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಡೀಟೇಲ್ ಆಗಿ. ಅದೇ ರೀತಿ ಚೆನ್ನಾಗಿ ಪ್ರಿಪೇರ್ ಆಗಿ ಹೋಗ್ರಿ, ಎಲ್ಲರೂ ಎಕ್ಸಾಮ್ ಚೆನ್ನಾಗಿ ಮಾಡಿರಿ. ಆಲ್ ದ ಬೆಸ್ಟ್. ಅದೇ ರೀತಿ ನೆಕ್ಸ್ಟ್ ಕ್ಲಾಸ್ ಹೋಗಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.